ಭಾನುವಾರದ ಎಪಿಸೋಡ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚಿರಾಗನ್ನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಅವನಿಗೆ ತಿಂಡಿ ತಿನ್ನಿಸಿ ನಾನು ತಿಂದು ನಮ್ಮ ಸರ್ವಣ ಅಂಕಲ್ ಫ್ರೂಟ್ ಸ್ಟಾಲ್ಗೆ ಹೋದ್ವಿ. ನಾವು ಯೂಶ್ವಲಿ ಸರ್ವಣ ಅಂಕಲ್ ಹತ್ರನೇ ಹಣ್ಣುಗಳನ್ನ ತೊಗೊಳೋದು. ಅಮ್ಮ ಮಾವಿನಕಾಯಿ ಕಳಿಸ್ಕೊಡು ಅಂತ ಹೇಳಿದರು. ಸೊ ಅದನ್ನ ತೊಗೊಂಡು ಮನೆಗೆ ಬಂದು ಈ ನಮ್ಮ ಹುಡುಗನಿಗೆ ಡಿಸೈನ್ ಹೇರ್ ಸ್ಟೈಲೆಲ್ಲ ಟ್ರೈ ಮಾಡಿ ಸೋತು ಸುಣ್ಣ ಆಗಿ ಅವನನ್ನು ಸಲೂನಿಗೆ ಕರ್ಕೊಂಬಂದೆ. ಟೀಚರ್ ಹೇಳ್ತಾ ಇದ್ದಾರಂತೆ, ತುಂಬ ಉದ್ದ ಕೂದಲಾಗ್ಬಿಟ್ಟಿದೆ, ಯು ಹ್ಯಾವ್ ಟು ಕಟ್ ಇಟ್ ಆಫ್ ಅಂತ. ಸೊ ಅವನ ಹೇರ್ ಡಿಸೈನರ್ ಹತ್ರ ಕರ್ಕೊಂಡು ಹೋಗಿ ಕಟ್ಟೆಲ್ಲ ಮಾಡಿಸಿ ಸ್ಟೈಲಿಶ್ ಲುಕ್ ಕೊಡೋಕ್ಕೆ ಹೇಳಿದೆ. ಯು ವಾಸ್ ಲುಕಿಂಗ್ ಗುಡ್, ಯು ವಾಸ್ ಹ್ಯಾಪಿ ಆ್ಯಕ್ಚುಲಿ. ಬಟ್ ಉದ್ದ ಕೂದಲಿರಬೇಕಾಗಿತ್ತು ಅಂತ ಅವನಿಗೆ ಆಸೆ, ಬಟ್ ಇಟ್ ವಾಸ್ ಫೈನ್. ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ಚಲೋ ಅಂದ್ಕೊಂಡು ಅಪ್ಪ ಮಗ ಮನೆಗೆ ಹೋಗಿದ ತಕ್ಷಣವೇ ಫ್ರೆಂಡ್ಸ್ ಸಿಕ್ಕಿದ್ರು. ಆಯಿತಾ, ಶೂರು ಇವರ ಆಟಗಳು, ಚೇಷ್ಟೆಗಳು, ಫುಟ್ಬಾಲ್ ಮ್ಯಾಚ್ ಅಂತೆ, ಅದಂತೆ ಇದಂತೆ. ಸೊ ಇಟ್ಸ್ ನೈಸ್ ಆ್ಯಕ್ಚುಲಿ. ಸೊ ಸ್ವಲ್ಪ ಹೊತ್ತು ಆಟ ಮಜಾ ಮಾಡ್ತಾನೆ ಹುಡುಗರ ಜೊತೆಗೆ ಆಟ ಆಡಿಕೊಂಡು. ದೊಡ್ಡ ಗ್ಯಾಂಗ್ ಇದೆ ಇಲ್ಲಿ, ಇವನೇ ಬಾಸು. ಚಿರಾಗಿಲ್ಲಿ ಅಂತ ಕೇಳ್ಕೊಂಡಿರ್ತಾರೆ ಹುಡುಗರು, ರೈಟ್? But it was good actually. It is good actually. So he always spent a lot of time with football, badminton, swimming, adu idu anta. So mobile nodalla antalla, mobile ಕೂಡ ನೋಡ್ತಾನೆ, but on a very limited period. Most of all the time he spent his time with his friends in this apartment. ಊಟ ಮಾಡಿ ಸ್ವಲ್ಪ ಹೊತ್ತು ಕೋಸಿ ಆಫ್ಟರ್ನೂನ್ನ ಅಪ್ಪನ ಜೊತೆ ಕಳೆದು ಮತ್ತೆ ಹೊರಟ ಫ್ರೆಂಡ್ಸ್ ಜೊತೆಗೆ ಆಟ ಆಡೋಕ್ಕೆ. Hi guys! Hello! Hi guys. Today we are playing football. We were playing cricket. But balls guys have with bathroom cleaner. Yeah, Mamu. So this guy is RCB fan. And that guy is CSK fan. And these two kids are making fun of CSK. Now we are going to play football. Enjoy the vlog. Hi, my name is Rishan. Chirag, hey, allo go ball mukbada. Start. We are starting. Ritik, start. Bro, just showing his skills. Yeah. Bro, Aura Farms. Hello, Aura Farmings. Number 1 lion. Let's have some look at goalkeeper. Thanks for record madida. Goalkeeper. ಸಂಜೆ ಆಗ್ತಿದ್ದಂಗೆ ಅಪ್ಪ ಮಗನ ಇಬ್ಬರು ಕಾಲು ನಿಲ್ಲಲ್ಲ. ಮನೆಯಿಂದ ಹೊರಗಡೆ ಹೋದರೆ ಸಾಕಾಗಿರುತ್ತೆ. ಅವನೊಂದಿಷ್ಟು ಮೆನು ತಲೆಯಲ್ಲಿ ಇಟ್ಕೊಂಡಿರ್ತಾನೆ, ಇದು ತಿನ್ನಬೇಕು, ಅದು ತಿನ್ನಬೇಕು, ಅದು ಕುಡಿಬೇಕು ಅಂತ. ಸೊ ಏನು ಬೇಕು ನಿನಗೆ ಅಂದರೆ ಕಾರ್ನ್ ವರ್ಲ್ಡ್ ಕರ್ಕೊಂಡು ಹೋಗು ಅಂತಂದ. ಅದಾದಮೇಲೆ ಜ್ಯೂಸ್ ಬೇಕು ಅಂತಂದ. ಕಾರ್ನ್ ಫಸ್ಟು ಆರ್ಡರ್ ಮಾಡಿ ಪಕ್ಕದಲ್ಲಿರೋ ಜ್ಯೂಸ್ ಸೆಂಟ್ರಿಗೆ ಹೋಗಿ ಒಂದು ಮಿಲ್ಕ್ ಶೇಕ್ ತೊಗೊಂಡು ಮತ್ತೆ ಕಾರ್ನ್ ವರ್ಲ್ಡ್ ಬಂದು ಅಪ್ಪ ಮಗ ಇಬ್ಬರು ರೋಡ್ ಸೈಡ್ ನಿಂತ್ಕೊಂಡು ಕಾರ್ನ್ ತಿಂತಾಯಿದ್ವಿ. ನೀವು ಮುನೇಶ್ವರ ಬ್ಲಾಕಲ್ಲಿದ್ದರೆ ಇಲ್ಲಿ ಕಾರ್ನ್ ವರ್ಲ್ಡ್ ಅಂತ ಒಂದಿದೆ. ವೆರಿ ನೈಸ್ ಪ್ಲೇಸ್, ಅ ಸ್ಮಾಲ್ ಸ್ಟೋರ್, ತುಂಬ ಚೆನ್ನಾಗಿದೆ. ಕ್ಲೀನ್ ಆ್ಯಂಡ್ ನೀಟಾಗಿ ಅಣ್ಣ ಮಾಡಿಕೊಟ್ರು. ಅಪ್ಪ ಮಗ ಇಬ್ಬರು ಕಾರ್ನ ತಿಂದು ಜ್ಯೂಸನ್ನ ಕುಡಿದು ಅಲ್ಲಿಂದ ಹೊರಟ್ವಿ. ಹೋಗ್ತಾ ಬೆಂಗಳೂರು ರೋಡ್ ತೋರಿಸ್ತೀನಿ ನೋಡಿ, ಕೂಲು ಗೆಟ್ ಹೋಗಿದೆ. ಇಡೀ ಸೌತ್ ಬೆಂಗಳೂರನ್ನ ಅಗದು ಬಿಸಾಡ್ಬಿಟ್ಟಿದ್ದಾರೆ. ಒಂದು ಕಡೆನೂ ಸರಿ ಇಲ್ಲ. ಅದು ಯಾವಾಗ ಸರಿ ಮಾಡ್ತಾರೋ ಆ ಭಗವಂತನಿಗೆ ಗೊತ್ತು. ಏನು ಮಾಡೋಣ, ಬೆಂಗಳೂರು ರೋಡ್ಗಳ ವಿಷಯದಲ್ಲಂತೂ ಯಕ್ಕುಟ್ಟು ಹೋಗ್ಬಿಟ್ಟಿದೆ. ನೀವು ಯಾರನ್ನ ಬೇಕಾದರೂ ಕೇಳಿ. ಆಶ್ರಮ ಸರ್ಕಲ್ಗೆ ಬಂದ್ವಿ, ಒಂದಿಷ್ಟು ಏನಾದರೂ ತಿನ್ನೋಣ ಕುಡಿಯೋಣ ಅಂದ್ಕೊಂಡು. ಮತ್ತೆ ನಿಮ್ಗೆ ಗೊತ್ತಲ್ಲ, ಆಶ್ರಮ ಸರ್ಕಲಲ್ಲಿ ತುಂಬ ಫುಡ್ ಕಾರ್ಟ್ಸ್ ಇದೆ ಇವಾಗ. ಆಯಿತಾ, ನಿಮಗೆ ಇಡ್ಲಿ, ವಡೆ, ದೋಸೆ,
ಮಶ್ರೂಮ್ ವೆರೈಟೀಸ್, ಒಂದು ಕಡೆ ಹೋದರೆ ನಾನ್ ವೆಜಿಟೇರಿಯನ್ಸು, ಏನು ಬೇಕೋ ಅದು ಸಿಗುತ್ತೆ. ಆ್ಯಂಡ್ ಇಟ್ ಈಸ್ ನೈಸ್ ಪ್ಲೇಸ್, ತುಂಬ ಜನ ಬರ್ತಾರೆ. ಅಲ್ಲಿ ಏನು ತಿನ್ನೋ ಮನಸ್ಸಿರಲಿಲ್ಲ. ನಾನು ನನ್ನ ಮಗ ಇಬ್ಬರು ಹಾಗೆ ವಾಕ್ ಮಾಡ್ಕೊಂಡು ಗಾಂಧಿ ಬಜಾರ್ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡು ಸೆಲ್ಫಿನ ತೆಕ್ಕೊಂಡು ಮಾತಾಡ್ಕೊಂಡಿದ್ವಿ, ರೈಟ್. ಸೊ ಟೈಮ್ ಲ್ಯಾಪ್ಸ್ ಮಾಡೋಣ ಅಂದ್ಕೊಂಡೆ, ವೆರಿ ಶಾರ್ಟ್ ಪೀರಿಯಡ್ಗೆ ಒಂದು ಟೈಮ್ ಲ್ಯಾಪ್ಸ್. ಅದಾದಮೇಲೆ ಅದೇನೋ ಒಂದು ಇನ್ನೊಂದು ಮಜವಾಗಿರೋ ಕಾರ್ಡ್ ಕಾಣಿಸ್ತು ಅವನಿಗೆ. ಅವ್ನು ಹೇಳ್ದ ನಾನು ಲೆಟ್ ಮಿ ಟ್ರೈ ಅಂತ, ಬಟ್ ಈ ಡಿಂಟ್ ಟುಕ್ ಎನಿಥಿಂಗ್. ಸೊ ಒಂಥರ ಸೋಲೋ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದ. ನಾನು ನೋಡಿಕೊಂಡು ಸುಮ್ಮನೆ ಕುಂತಿದ್ದೆ. ಏನು ಬೇಕು ಅಂತ ಕೇಳಿದ್ರೆ ಏನು ಬೇಡ ಅಂತಿದ್ದ, ಬಟ್ ಎಲ್ಲ ಕಡೆನೂ ಹೋಗಬೇಕು, ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಜಂಬೂ ಕಿಂಗ್ ಹೋಗ್ತೀನಿ ಅಂತಂದ, ಅಲ್ಲಿ ಹೋಗಿ ನೋಡ್ದ, ಅದು ಇಷ್ಟ ಆಗಿಲ್ಲ. ಅದಾದಮೇಲೆ ಮೆಕ್ಡೊನಾಲ್ಡ್ಸ್ಗೆ ಹೋಗ್ತೀನಿ ಅಂತಂದ, ಅಲ್ಲಿ ಏನೋ ಕಲೆಕ್ಟ್ ಮಾಡಬೇಕಿತ್ತಂತ ಅವನಿಗೆ, ವಿಚ್ ಇಸ್ ರಿಲೇಟೆಡ್ ಟು ಫುಟ್ಬಾಲ್. ಅದೇನೋ ಒಂದು ಲೇಡಿ ಇರ್ತಾರಲ್ಲ ಅಲ್ಲಿ, ಅವ್ರ ಹತ್ರ ಕೇಳ್ತಾ ಇದ್ದ ಈಸ್ ದಿಸ್ ಅವೈಲೇಬಲ್ ಅಂತ. ಅವರು ಅಲ್ಲಿ ಸಿಗಲ್ಲ, ಇಟ್ಸ್ ನಾಟ್ ಅವೈಲೇಬಲ್ ಹಿಯರ್ ಅಂದ ತಕ್ಷಣ ಬೇಜಾರಾಗೋಯ್ತು. ಇಲ್ವಂತೆ ಅಪ್ಪ ಅಂತ ಅಲ್ಲಿಂದ ಮತ್ತೆ ಹೊರಗಡೆ ಬಂದ್ವಿ. ಅಲ್ಲಿಂದ ಹೊರಗಡೆ ಬಂದು ನಾನು ಪೂರಿ ಪಾರ್ಸೆಲ್ ತೊಗೊಂಡೆ, ನಮ್ಮ ರಾಯರು ಪುಲಾವ್ ಪಾರ್ಸೆಲ್ ತೊಗೊಂಡ್ರು. ಅಲ್ಲಿಗೆ ಈ ಭಾನುವಾರದ ಸಮಾಚಾರ ಮುಗೀತು. ಥ್ಯಾಂಕ್ ಯು. ಫಾಲೋ ಮಾಡಿದರೆ ಒಳ್ಳೆಯದು, ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಮಗನ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಅ ವಂಡರ್ಫುಲ್ ವೀಕ್ ಅಹೆಡ್. ಸಂಡೇ ಸುತ್ತಾಟ ಮುಗಿಸಿ ತಿಂಡಿ ತಿಂದು ನಾನು ಬಾಬಾ ವಾಪಸ್ ಮನೆ ಕಡೆ ಹೊರಟ್ವಿ. ಸಂಡೇ ಮುಗೀತು. ಇನ್ ನೆಕ್ಸ್ಟ್ ವೀಕ್ ಬಾಯ್.